ಇನ್ನು ಬಿಜೆಪಿ ಪ್ರತಿಭಟನೆ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಸದನದ ಬಾವಿಗೆ ಇಳಿದು ಹೋರಾಟ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಉತ್ತರ ಕೊಟ್ಟರೆ ಬಿಜೆಪಿ ಅವ್ಯವಹಾರ ಅನ್ನತ್ತೆ. ಭಯದಿಂದ ಬಿಜೆಪಿಯವರು ಬ್ರಹ್ಮಾಂಡ ಬಿಚ್ಚಿಡೋದಕ್ಕೆ ಆಗ್ತಿಲ್ಲ. ನಾಳೆ ಕೂಡ ಪ್ರತಿಭಟನೆ ಮುಂದುವರಿಸ್ತಾರಂತೆ. ನಾಳೆ ಕೂಡ ಪ್ರತಿಭಟನೆ ಮಾಡ್ತಾರಂತೆ. ಅವ್ರು ಏನಾದರೂ ಮಾಡಿಕೊಳ್ಳಿ, ನಮ್ಮ ರಾಜಕಾರಣ ನಾವು ಮಾಡ್ತೀವಿ. ಪ್ರತಿಪಕ್ಷಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಂಟ್ ಕೊಟ್ಟಿದ್ದಾರೆ. ರಾಜಕಾರಣ ಗಮನದಲ್ಲಿ ಇಟ್ಕೊಳ್ಳದೆ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಏನು ಒಂದು ಅವರ ಅಡ್ಜಸ್ಟ್ಮೆಂಟ್ ಮೋಷನ್ ತಂದಿದ್ರು, ಆಕ್ಚುಲಿ ರೂಲ್ಸ್ ಪ್ರಕಾರ ಯಾವ್ದಾದ್ರು ಎನ್ಕ್ವೈರಿ ನಡೀತಾ ಇದ್ರೆ ಅದು ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನಾವು ಮಾಡಿಕೊಂಡಿರೋಂಥ ಕಾನೂನಲ್ಲಿ ಇದೆ. ಆದರೂ ಇರಲಿ ಅಂತೇಳಿ ನಾವೇ ಅವಕಾಶ ಮಾಡಿಕೊಟ್ಟು ಲೆಟ್ಟೆ ಏನು ಬೇಕಾದ್ರೂ ಪಾಪ ಅವ್ರು ಮಾತಾಡಲಿ, ನಾವು ಅದಕ್ಕೆ ಉತ್ತರ ಕೊಡೋಣ ಅಂತೇಳಿ ವಿ ಅಲೌಡ್ ದೆಮ್ ಟು ಸ್ಪೀಕ್ ಇನ್ ಅಪ್ಪರ್ ಹೌಸ್, ಲೋಯರ್ ಹೌಸ್. ಎರಡು ಕಡೆ, ಮೇಲ್ಗಡೆ ಮನೆ ಕೆಳಗಡೆ ಮನೆ ಎರಡು ಕಡೆನೂ ಕೂಡ ಚರ್ಚೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಟ್ಟು ಅವರು ನಾವು ಉತ್ತರ ಕೊಡೋಕ್ಕೆ ಅವರು ನಮಗೆ ತಾಳ್ಮೆಯಿಂದ ಕೇಳಬೇಕಾಯ್ತು. ನಾವೇನು ಉತ್ತರ ಕೊಡ್ತೀವಿ ಅಂತ ಕೇಳಬೇಕಾಯ್ತು. ಅದು ಬಿಟ್ಟು ನಾವು ಉತ್ತರ ಕೊಟ್ಟರೆ ಅವ್ರದ್ದೆಲ್ಲ ಈಚೆಗೆ ಬಂದ್ಬಿಡ್ತದೆ ಅಂತೇಳಿ ಅವ್ರದ್ದು ಅನೇಕ ಅವ್ಯವಹಾರಗಳು ಅವ್ರ ಸರ್ಕಾರದಲ್ಲಿ ಅವ್ಯವಹಾರಗಳೆಲ್ಲ ಈಚೆಗೆ ಬಂದ್ಬಿಡ್ತದೆ ಅಂತೇಳಿ ಎದುರುಕೊಂಡು ಅವರು ಮಾಡಿರೋಂಥ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮುಚ್ಚಾಕ್ಲಿಕ್ಕೆ ನಾವು ಈಚೆ ಎಳೆದ್ಬಿಡ್ತೀವಿ ಅನ್ನೋ ದೃಷ್ಟಿಯಿಂದ ಇವತ್ತು ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಲಿಕ್ಕೆ ಅವರು ಬಿಡ್ತಾ ಇಲ್ಲ. ನಾಳೆನೂ ಮುಂದುವರಿಸ್ತಾರೆ ಅನ್ನೋದು ನೀವು ಹೇಳ್ತಾ ಇದ್ದೀರಿ. ಅರ್ಥ ಆಯ್ತಾ? ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ.